ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜಯ್ಸ್ ಕಿಚನ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವು ಇವತ್ತು ಸೌತೆಕಾಯಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರ್ಗೆ 1 ಕಪ್ ತೆಂಗಿನಕಾಯಿ ಹಾಕಿ, 2 ಹಸಿಮೆಣ್ಸಿನ್ಕಾಯಿ ಹಾಕಿ, 1 ಸ್ಪೂನ್ ಜೀರಿಗೆ ಸೇರಿಸಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ. ನಂತರ ಒಂದು ಬೌಲ್ ತೊಗೊಂಡು 1 ಕಪ್ಪು ಡ್ರೈ ರೋಸ್ಟ್ ಮಾಡಿರೋ ರವೆ ತೊಗೊಳ್ಳಿ. ಅದಕ್ಕೆ ರುಬ್ಬಿಕೊಂಡ ಮಿಶ್ರಣವನ್ನು ಸೇರಿಸಿ, ಆಮೇಲೆ ಇದಕ್ಕೆ 1 ಕಪ್ ತುರಿದ ಸೌತೆಕಾಯಿಯನ್ನು ಸೇರಿಸಿ, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಡ್ಲಿ ಹಿಟ್ಟಿನದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಡ್ಲಿ ಹಿಟ್ಟಿನ ಹದ ಬರಲಿ ಫ್ರೆಂಡ್ಸ್. ಈಗ ಕಲಿಸ್ಬಿಟ್ಟು 20 ನಿಮಿಷ ನೆನೆಯಲು ಬಿಡಿ. ಈಗ ರವೆ ನೆಂದಿದೆ. ಈಗ ಇಡ್ಲಿ ಪ್ಲೇಟ್ನ ಗ್ರೀಸ್ ಮಾಡಿಕೊಂಡು ಅದಕ್ಕೆ ಮಿಶ್ರಣ ಹಾಕೋಣ ಬನ್ನಿ. ಈಗ ಇದನ್ನು 20 ನಿಮಿಷ ಬೇಯಿಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇಡ್ಲಿ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಬನ್ನಿ ಇದನ್ನು ಸ್ಪೈಸಿ ಟೊಮೊಟೊ ಚಟ್ನಿ ಜೊತೆ ಟ್ರೈ ಮಾಡೋಣ. ಥ್ಯಾಂಕ್ ಯು.